ದೃಶ್ಯ ಮಾಧ್ಯಮದ ಎಲ್ಲ ಪತ್ರಿಕಾ ಬಂಧುಗಳಿಗೆ ಎಲ್ಲ ಆತ್ಮೀಯರಿಗೆ ನಮ್ಮ ಶರಣ ಚೇತನ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶಕರ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಇನ್ನೊಮ್ಮೆ ತುಂಬುವಿರದ ಆರ್ಥಿಕ ಸ್ವಾಗತವನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ತಮಗೆ ಈಗಾಗಲೇ ಕಾರ್ಡ್ಗಳನ್ನು ಮುಗಿಸಿವೆ. ಆ ಪ್ರಕಾರ ದಿನಾಂಕ 23/5/2025 ಶುಕ್ರವಾರ ನಮ್ಮ ನೂತನ ಕಟ್ಟಡದ ಶರಣ ಚೇತನ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ. ಅದರೊಳಗೆ 5 ಜನ ಪೂಜ್ಯರು, 16 ಜನ ಮುಖ್ಯ ಅತಿಥಿಗಳು, 10 ಜನ ಅತಿಥಿಗಳು ಹಾಗೂ ನಮ್ಮ ವ್ಯವಹಾರಿಕ ಬಂಧುಗಳು ಅಂದ್ರೆ ನಮ್ಮ ಪಿಗ್ಮಿದಾರರಿರ್ಬೋದು, ಎಸ್ಬಿದಾರರಿರ್ಬೋದು, ಸಾಲಗಾರರಿರ್ಬೋದು ಅಥವಾ ಷೇರುದಾರ ಬಂಧುಗಳು ಅಂದ್ರೆ ನಮ್ಮ ಸಂಸ್ಥೆಯ ಮೂಲ ಮಾಲೀಕರನ್ನ ಷೇರುದಾರ. ಆ ಷೇರುದಾರ ಬಂಧುಗಳಿಗೆಲ್ಲ ಸುಮಾರು 2,000-3,000 ಕಾರ್ಡ್ಗಳನ್ನು ಮುಗಿಸುವಂತ ವ್ಯವಸ್ಥೆ ಮಾಡಿ. ಆ ಪ್ರಕಾರ ಸಂಘದಿಂದ ಬಂದ ತೀರ್ಥನಾಗ ನಾವು ಮಾಧ್ಯಮ ಮಿತ್ರರು ಇದಕ್ಕೆ ಇನ್ನೂ ಹೆಚ್ಚಿನ ವಿಚಾರವನ್ನು ನೀಡುವ ಮೂಲಕ ಇದು 9ನೇ ವರ್ಷ ನಮ್ಮ ಸಂಸ್ಥಾ ಪ್ರಾರಂಭ ಆಗಿದ್ದು 14/2/2016 ನಮ್ಮ ಸಂಸ್ಥೆ ಪ್ರಾರಂಭ ಆಯಿತು. ಇದು 9ನೇ ವರ್ಷನಾಗ ಒಂದು ಅದ್ಭುತವಾದಂತ ಸಾಧನೆಯನ್ನ ಮಾಡಿದ ಶ್ರೇಯಸ್ ಏನು ಸಿಗಬೇಕಂದ್ರ ಈ ಶರಣ ಚೇತನ ಸೌಹಾರ್ದ ಸಂಘದ ಎಲ್ಲಾ ನಮ್ಮ ನಿರ್ದೇಶಕ ಮಂಡಳಿ ಸಂಸ್ಥಾಪಕ ಅಧ್ಯಕ್ಷರಾದಂತ ಮಹೇಶ್ ಅವರಿಗೆ, ಮಾಜಿ ಉಪಾಧ್ಯಕ್ಷರಾದಂತಹ ಮಲ್ಲು ಜೈನಾಥ್ ಹಾಗೂ ಈಗಿನ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನಪ್ಪ ಹಿರೇನವರಿಗೆ, ಈಗಿನ ಉಪಾಧ್ಯಕ್ಷರಾದಂತ ಶ್ರೀಶೈಲ್ ಜಿಲ್ಲೆ ಅವರಿಗೆ ಹಾಗೂ ಎಲ್ಲಾ ನಿರ್ದೇಶಕ ಮಂಡಳಿಯವರಿಗೆ ಹಾಗೂ ಶರಣ ಚೇತನ ಪರಿವಾರದ ಸರ್ವ ಹಿರಿಯರಿಗೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಪಿಗ್ಮಿ ಏಜೆಂಟರಿಗೆ ಸರ್ವರಿಗೂ, ಅದೇ ರೀತಿ ನಮ್ಮ ಷೇರುದಾರರನ್ನು ಹೇಳಿದಾಗ ನಾವು ಕೇಳಿದಷ್ಟು ಷೇರುದಾರನ್ನ ಕೊಟ್ಟಾರ. ಮತ್ತೆ ಎಸ್ಪಿ ಖಾತೆ ಎಲ್ಲ FD ಅತಿ ಕಡಿಮೆ ಅವಧಿ ಸುಮಾರು 25-30 ವರ್ಷದಂತ ಬ್ಯಾಂಕ್ಗಳು ಮಾಡಲಾರ ಸಾಧನೆಯನ್ನ ಶರಣ ಚೇತನ ಸೌಹಾರ್ದ ಸಹಕಾರಿ ಸಂಘ ತಮ್ಮೆಲ್ಲರ ಸಹಾಯದಿಂದ, ಜಮಖಂಡಿ ತಾಲೂಕಿನ ಮಹಾಜನತೆಯ ಸಹಾಯದಿಂದ ಒಂದು ಯಶಸ್ವಿಯಾಗಿ ನೂತನ ಕಟ್ಟಡವನ್ನು ಕಟ್ಟಿ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ನಾವು ಬಂದು ಗೊತ್ತಾಗ್ತೀವಿ. ನಾವೊಂದು 50 ಲಕ್ಷ ಬಜೆಟ್ನಾಗ ಅದನ್ನ ಸಂಸ್ಥೆಯನ್ನ ಕಟ್ಟಬೇಕಂತ ಪ್ಲಾನ್ ಮಾಡಿ ಕಟ್ಟಕ್ ಪ್ರಾರಂಭ ಮಾಡಿದ್ವಿ. ಈಗಿನ ಹೊಸ ಟೆಕ್ನಾಲಜಿಗಳು, ಹೊಸ ವ್ಯವಸ್ಥೆಗಳು ಮತ್ತು ಮಾರ್ಕೆಟ್ ರೇಟ್ ಅಪ್ ಅಂಡ್ ಡೌನ್ ಆದ ಸಂಬಂಧ ಸ್ವಲ್ಪ 10 ಲಕ್ಷ ರೂಪಾಯಿ ವೆಚ್ಚ ಹೆಚ್ಚಿಗೆ ಖರ್ಚಾಗಿದೆ. ಆದರೂ ಒಂದು ವ್ಯವಸ್ಥಿತವಾದಂತ ಬಿಲ್ಡಿಂಗ್ ಕಟ್ಟುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡಿದ್ವಿ. ಅದಕ್ಕೆ ತಮ್ಮ ಸಹಾಯ ಸಹಕಾರ. ಇನ್ನೊಂದು ವಿಶೇಷವಾದಂತ ಇದನ್ನು ಹೇಳಬೇಕಂದ್ರೆ ನಮ್ಮ ಸಂಸ್ಥೆ ಪ್ರಾರಂಭ ಆದ ಒಂದು 100ನೇ ದಿನಕ್ಕನ ನಾವು ಆ ಜಾಗವನ್ನ ಖರೀದಿ ಮಾಡಿದ್ವಿ. ಸುಮಾರು 26 ಲಕ್ಷ ರೂಪಾಯಿ ಕೊಟ್ಟು ಆ 3 ಪ್ಲಾಟಿನಲ್ಲಿ ಇರುವಂತ ಜಾಗವನ್ನ ಖರೀದಿ ಮಾಡಿದಾಗ ಕೆಲವೊಂದು ಟೆಕ್ನಿಕಲ್ ತೊಂದರೆಗಳು ಅಂದ್ರೆ ಕೋಆಪರೇಟಿವ್ ಆಕ್ಟ್ ಪ್ರಕಾರ ಸುಮಾರು 5 ವರ್ಷ ಆಗತಕ್ಕ ನಾವು ಯಾವುದೇ ಸ್ವಂತ ಜಾಗವನ್ನ ಖಾಲಿ ನಿವೇಶನವನ್ನ ಖರೀದಿಸುವಂತ ವ್ಯವಸ್ಥೆ ಇರದೇ ಕಾರಣ ಅದನ್ನ ನಾವು ಇಲ್ಲಿರುವಂತ 13-14 ಜನ ಎಲ್ಲರೂ ಸೇರಿ ಅದನ್ನ ಖರೀದಿ ಮಾಡಿದ್ವಿ. ಆಮೇಲೆ 5 ವರ್ಷ ಆದ್ಮೇಲೆ 2020ನೇ ಇಸ್ವಿಯೊಳಗ ಅದನ್ನ ಸಂಘದ ಹೆಸರಿಗೆ ನಾವು ಹೊಳಿ ಕೊಟ್ಟಿವಿ. ಏನು ಹಣವನ್ನ ನಾವು ಕೊಟ್ಟಿದ್ದೀವಿ ಅಷ್ಟೇ ಹಣವನ್ನ ನಾವು ತಗೊಂಡವ್ರ 13 ಜನ ಹೊಳಿ ಕೊಟ್ಟರು ಅಷ್ಟ ಕೊಟ್ಟು ಖರೀದಿ ಆಗಿ ಕೊಟ್ಟಿವಿ. ಅದಕ್ಕೆ ವಿಶೇಷವಾದ ಧನ್ಯವಾದಗಳನ್ನ ನಮ್ಮ ಆನಂದ್ ಜಿಲ್ಲೆ ಅವರು. ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ 5 ಜನ ಪೂಜಾರಿಯಿಂದ ನಾವು ಶರಣ ಚೇತನ ಸೌಹಾರ್ದ ಸಹಕಾರ ಸಂಘ ಜಮಖಂಡಿ ನೂತನ ಕಟ್ಟಡವನ್ನು ಉದ್ಘಾಟನಾ ಸಮಾರಂಭ ಇದೆ. ಅದರಿಂದ ಎಲ್ಲ ನಮ್ಮ ಷೇರುದಾರ ಬಂಧುಗಳು ಹಾಗೂ ಪಿಗ್ಮಿ ಮಾಡಿದಂಥ ಎಲ್ಲ ನಮ್ಮ ಸಾರ್ವಜನಿಕರು ಬಂದ ಕೇಸಿಂದ ನಮಗೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಿಮಗೆ ವಿನಂತಿ ಮಾಡ್ತೀನಿ. ಸಂಘಗಳಾಗ್ತಾರೆ ಸನಂತಿಗೆ ಶಿವಲಿಂಗಯ್ಯ ಪಂಡಿತದಾರ ಶಿವಾಚಾರ್ಯರು ಬರ್ತಾರೆ ಕಟ್ಟಿ ಹಾಗೂ ಪರಮ ಪೂಜ್ಯ ಸಿದ್ಧಲಿಂಗಯ್ಯ ದೇವರು ಖ್ಯಾತೇಶ್ವರ ಮಠ ತಾಳಿಕೋಟಿ ಅವ್ರು ಬರ್ತಾರೆ. ಪರಮ ಪೂಜ್ಯ ಕೃಷ್ಣಾನಂದ ಅವಧೂತರು ರುದ್ರಾವತ ಮಠ ಜಮಖಂಡಿ ಹಾಗೂ ಪರಮ ಪೂಜ್ಯ ಸಿದ್ಧಮುತ್ಯ ಮೂಲ ಸಿದ್ಧ ಕ್ಷೇತ್ರ ಜಮಖಂಡಿ ಅವ್ರು ಬರಾಕ್ತಾರೆ. ಮತ್ತು ಹೋಲಿ ಮಠದ ಆನಂದ ದೇವರು ಅವ್ರು ಬರಾಕ್ತಾರೆ. ರಾಜಕೀಯದವರು ನಮ್ಮ ಜಮಖಂಡಿ ಶಾಸಕರಾದ ಜಗದೀಶ್ ಗುರುಮೂರ್ತಿ ಅವರು ಬರಾಕ್ತಾರೆ. ಒಳ್ಳೆ ನಮ್ಮ ಕೇರಳ ಶಾಸಕರಾದ ಸಿದ್ದು ಸೌದಿ ಅವರು ಮತ್ತು ಹನುಮಂತ ನಿರಾಣಿ ಅವರು, ಆನಂದ್ ನಮ್ಮಗೌಡ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು, JS ನಮ್ಮಗೌಡ ಅವರು,
ಅಜಯ್ ಕುಮಾರ್ ಸರ್ನಾಯಕ್ ಅವರು, ಪ್ರಕಾಶ್ ತಪ್ಶೆಟ್ಟಿ ಅವರು, ಮತ್ತು ಉಮೇಶ್ ಮಾಬಲ್ಶೆಟ್ಟಿ ಅವರು, ಮತ್ತು ಸುಭಾಷ್ ಅನಂತಪುರ ಅವರು ಅಂದ್ರೆ ನಮ್ಮ ಸಮಾಜದ ಅಧ್ಯಕ್ಷರು, ಹಾಗೂ ಯೋಗಪ್ಪ ಸೌದಿ ಅವರು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಪರಮಾನಂದ್ ಎಸ್ ಗೌರಕಿ ನಮ್ಮ ಅಚ್ಚುಕಟ್ಟು ಅಧ್ಯಕ್ಷರು, ಶರಣಗೌಡ ಪಾಟೀಲ್ ನಮ್ಮ ಸರ್ವಚೇತನ ನಮ್ಮ ಕರ್ನಾಟಕದ ಸವಾರ ಬ್ಯಾಂಕಿನ ಅಧ್ಯಕ್ಷರು ಅವರು ಬರಾಗಿದ್ದಾರೆ. ಮತ್ತು ಆರ್ ಬಿ ಪಾಟೀಲ್ ಅವರು ಸಹಕಾರ ಸಂಘದ ನಿರ್ದೇಶಕರು. ನಿವೇಶನದ ಸಂಪೂರ್ಣ ಜವಾಬ್ದಾರಿಯನ್ನು ಮತ್ತು ಕೆಲಸ ಮಾಡಿದ ಅನಂತ್ ಜಿಲ್ಲೆ ಅವರು, ಅದೇ ರೀತಿ ರಮೇಶ್ ಉಪ್ಪಿನವರು ಸಹ ಹಗಲು ಇರುಳೆನ್ನದೇ ಪರಿಶ್ರಮ ಪಟ್ಟು ಈ ಪ್ರಕಾರ ಕಾರ್ಯಕ್ರಮ ಇದೆ. ಅದಕ್ಕೆ ನಮ್ಮ ವ್ಯವಸ್ಥೆಗಳು ತಮ್ಗೆಲ್ಲ ಶರಣ ಚೇತನ ಸವಾರಿ ಏನು ನಮ್ಮ ಸಂಘ ಐತಿ, ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಕಾರ್ಯನಿರ್ವಹಿಸುವ ಪದ್ಧತಿ ಮುಂದೆಯೇ ಸಹ ಅದೇ ರೀತಿಯಾಗಿ ಹೋಗುವಂತ ವ್ಯವಸ್ಥೆ ಐತಿ. ಅದಕ್ಕೆ ತಮ್ಮ ಸಹಾಯ ಸಹಕಾರ ಸದಾ ನಮ್ಮ ಮೇಲೆ, ನಮ್ಮ ಸಂಸ್ಥೆಯ ಮೇಲೆ ಇರಲಿಲ್ಲ. ತಮ್ಮ ಇಷ್ಟು ಬಂದಾಗ ಒಂದು ವಿದ್ಯಾರ್ಥಿಗಳು ತಾವೆಲ್ಲ ಇಲ್ಲಿ ತಮ್ಮ ಮಾಹಿತಿ ಐತಿ, ಸುಮಾರು 2 ಲಕ್ಷ ರೂಪಾಯಿ ನಮ್ಮ ಸಂಸ್ಥೆಯಿಂದ ಖರ್ಚು ಮಾಡಿ ಸುಮಾರು 300 ಜನ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂತ, ತರಬೇತಿ ಕೊಡುವಂತ, ಅಂದ್ರೆ ಎಕ್ಸಾಮ್ಗಳ IAS, IPS, KS, FSS ಇವು ಏನು ಎಕ್ಸಾಮ್ಗಳ ಕೊಡುವಂತ ತರಬೇತಿಯನ್ನು ನೀಡುವಂತ ಕೆಲಸವನ್ನ ಅಲ್ಲಿದ್ದಂತ ಎಲ್ಲಾ ಗಣ್ಯಮಾನ್ಯರು ಮಾಡಿದ್ರು. ಅದೇ ರೀತಿಯಾಗಿ ಇವೆಲ್ಲ ಏನು ದಾನಮದಿ ದೇವಸ್ಥಾನಕ್ಕೆ 50,000 ಕೊಟ್ಟಿರ್ಬೋದು, ಈ ಏನು 2 ಲಕ್ಷ ರೂಪಾಯಿ ಈ ಕಾರ್ಯಕ್ರಮ ಖರ್ಚು ಮಾಡಿದ್ದಿರ್ಬೋದು. ಆಮೇಲೆ ಮೊನ್ನೆ ಒಂದು 70,000 ರೂಪಾಯಿ ಖರ್ಚಿನಲ್ಲಿ ಮುಕ್ತಿ ಇರುತ್ತೆ. ಒಂದು ಜಮಖಂಡಿ ವ್ಯವಸ್ಥೆ ನೋಡಿದಾಗ ಒಂದು ಅರ್ಜೆಂಟ್ ಅಲ್ಲಿ ಹೋಗಿ ನೋಡಿದಾಗ ಯಾರೋ ಮಾಡಿಕೊಡೋದು ಅಲ್ಲಿ ವ್ಯವಸ್ಥೆಗಳು ನೋಡಿದಾಗ ಅಲ್ಲಿ ಚಿಟ್ಟಪಾಲ್ ಇದ್ದಿದ್ದಿಲ್ಲ. ಅದಕ್ಕೆ ಇದುವರೆಗೆ ಯಾರು ನಮ್ಮ ಸಂಸ್ಥೆ ಒಳಗೆ ಏನು ನಿರ್ದೇಶಕರ ಭತ್ಯೆ ಇರ್ತೈತಿ, ತಿಂಗಳಿಗೊಂದು ಮೀಟಿಂಗ್ ನಿರ್ದೇಶಕರ ಭತ್ಯೆ ಇರ್ತೈತಿ, ಆ ಭತ್ಯೆಯನ್ನು ತಗೊಳ್ಳಾರ್ದ ಸಾಮಾಜಿಕ ಕಾರ್ಯಕ್ರಮಕ್ಕೆ ಅದನ್ನು ಉಪಯೋಗ ಮಾಡುವಂತ ನಿರಂತರ ಕೆಲಸವನ್ನ ನಾವು ಮಾಡ್ಕೊಂಡು ಬಂದ್ವಿ. ಕರೋನಾದಾಗ ನಮ್ಮ ಬ್ಯಾಂಕ್ ಸುತ್ತದೆಲ್ಲ ನಮ್ಮ ಮಾಹಿತಿ. ಅವಾಗ ಕೆಲವೊಂದು ಜನ ನಮ್ಮ ಬ್ಯಾಂಕ್ ಇಲ್ಲಿಗೆ ಮುಚ್ಚೋದು, ಎಲ್ಲಾ ಸುಟ್ಟು ಹೋದು, ಸಾಲಗಾರ ಸುಳಿತ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ರು. 2-3 ತಿಂಗಳು ಬ್ಯಾಂಕ್ ಮಾಡಿದ್ರು, ಬಂದ್ ಮಾಡಿದ್ರು. ಅದೇ ರೀತಿ ಮತ್ತೆ ಅದು ಕರೋನಾ ಮುಗಿದ್ಮೇಲೆ ಅಷ್ಟಾಗ ಕರೋನಾ ಸಮೇತ ಎಲ್ಲ ಅಂಗಡಿ ಮನೆ ಅಡ್ಡಾಡಿಸಿದ ಹಳ್ಳಿ ಎಷ್ಟು ನಮ್ದು ಸುಟ್ಟಿತ್ತು 10-15 ಲಕ್ಷ ರೂಪಾಯಿ, ಅದನ್ನ ಮತ್ತೆ ರೀಸಫಲ್ ಮಾಡಿ ಮತ್ತೆ ಅದನ್ನ ಹೊಸಾದ್ ಕಟ್ಟುವಂತ ಕೆಲಸ ಮಾಡಿದ್ವಿ. ಅದಕ್ಕೆ ಜಮಖಂಡಿ ನಮ್ಮ ಷೇರುದಾರ ಬಂಧುಗಳಲ್ಲಿ ನಾವೆಲ್ಲರೂ ಬಹಳ ಸಹಾಯ ಸಹಕಾರ ಮಾಡಿದ್ವಿ. ಅದಕ್ಕೆ ನಾವು ಇನ್ನೊಮ್ಮೆ ತಮ್ಮ ಮುಂದೆ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಅಧ್ಯಕ್ಷರು ನಿಶಬ್ದ ಹೋರಾಟಗಾರ ಮಾತಾಡೋದು ಅವರ ಪರವಾಗಿ ನಾನೇ ಹೇಳ್ಬೇಕಾಗಿತ್ತು. ಅದಕ್ಕೆ ಉದ್ಘಾಟನಾ ಕಾರ್ಯಕ್ರಮ DCC ಬ್ಯಾಂಕ್ ಎಲ್ಲರೂ ಸದಸ್ಯರಾದ ಸಿದ್ದು ಸೌದಿ ಅವರು DCC ಬ್ಯಾಂಕಿನ ನಿರ್ದೇಶಕರು, ಆಮೇಲೆ ಆನಂದ್ ಸರ್ DCC ಬ್ಯಾಂಕಿನ ನಿರ್ದೇಶಕರು, ಹನುಮಂತ ನಿರಾಣಿ ಅವರ ಕ್ಷೇತ್ರದಿಂದ ಅದು ನಮಗೆ ಅನುದಾನ 4 ಲಕ್ಷ ರೂಪಾಯಿ ಮಂಜೂರು. ಅದಕ್ಕೆ ಅವ್ರಿಗೂ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ.